ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಗ್ಯಾಸ್ ಪ್ರಾಬ್ಲಮ್ ಇವತ್ತು ದೇಶದೆಲ್ಲೆಡೆ ತಲೆದೂರಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂಥ ಯುದ್ಧದ ಎಫೆಕ್ಟ್ ನಮ್ಮ ದೇಶದ ಪ್ರತಿ ಮನೆಗೂ ಈಗ ತಟ್ಟಿರುವಂಥದ್ದು. ಸೊ ಈಗ ಈ ಒಂದು ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಯನ್ನು ಇಡೀ ದೇಶ ಹೊತ್ಕೊಂಡು ಕಾಯ್ತಾ ಇತ್ತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಕೇಳಿದಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಪೆಟ್ರೋಲಿಯಂ ಖಾತೆ ಹಾಗೂ ನೈಸರ್ಗಿಕ ಅನಿಲ ಖಾತೆಯ ಸಚಿವರಾಗಿರುವಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸಂಸತ್ನಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಆ ಉತ್ತರವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾದಂಥ ಒಂದು ಸಮಾಧಾನ ಅಂತ ಹೇಳ್ಬೋದು. ಕಾರಣ ಏನು ಅಂತಂದರೆ, ಅವರ ಆ ಒಂದು ಉತ್ತರದಲ್ಲಿ ದೇಶಕ್ಕೆ ನಿರಾಳವಾಗುವಂಥ ಅಂಶಗಳನ್ನು ಅವರು ಉಲ್ಲೇಖ ಮಾಡಿ ಸಂಸತ್ನಲ್ಲಿ ಅವರು ಹೇಳಿದ್ದಾರೆ. ಸೊ ಹಾಗಿದ್ರೆ ಅವರು ಕೊಟ್ಟಂತಹ ಉತ್ತರದಲ್ಲಿ ಪ್ರಮುಖವಾಗಿ ಏನೆಲ್ಲ ಆಯಿತು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ, ಜಾಗತಿಕ ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ. ಅದರ ಜೊತೆಗೆ ಈ ಒಂದು ಯುದ್ಧ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ವದಾದ್ಯಂತ ತೈಲ ಮಾರುಕಟ್ಟೆ ಒಂದು ರೀತಿಯಾಗಿ ಏರುಪೇರಿಗೆ ಒಳಗಾಗಿದೆ. ಆದರೆ ನಮ್ಮ ದೇಶದಲ್ಲಿ LPG ಪೂರೈಕೆ ಸಂಪೂರ್ಣ ಸಂರಕ್ಷಿತವಾಗಿದೆ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಸಂಸತ್ನಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಕೇಂದ್ರ ಸರ್ಕಾರ LPG ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರದೇ ಇರೋ ರೀತಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದೆ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ದೇಶದಲ್ಲೇ ಅಂದರೆ ಡೊಮೆಸ್ಟಿಕಲಿ ನ್ಯಾಚುರಲ್ ಗ್ಯಾಸ್ LPGಗೆ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಇಂಧನ ಇದು. ಸೊ ಇದನ್ನು ಸುಮಾರು 90 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ನಷ್ಟು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು 30 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ನಷ್ಟು ಅಂದರೆ ಈ ಒಂದು ನ್ಯಾಚುರಲ್ ಗ್ಯಾಸನ್ನು ಗಲ್ಫ್ ದೇಶಗಳಿಂದ ನಾವು ಅದನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿ ಇಷ್ಟು ದೊಡ್ಡ ಪ್ರಮಾಣದ ಅಂದರೆ 90 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸನ್ನು ಉತ್ಪಾದನೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಏನು CNG ಸಪ್ಲೈ ಏನಿದೆ ಆ ಸಪ್ಲೈ ಕೂಡ 100% ಸೆಕ್ಯೂರ್ ಮಾಡಲಾಗಿದೆ, ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಏನೊಂದು ಗ್ಯಾಸ್ ಲಭ್ಯವಿದೆ, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಬೇರೆ ಬೇರೆ ತೈಲದ ಪ್ರಾಡಕ್ಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸಫಿಷಿಯೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ನಮ್ಮ ದೇಶ ಆಮದು ಮಾಡಿಕೊಳ್ಳುವಂಥ ಒಟ್ಟಾರೆಯಾದಂಥ ಪರ್ಸೆಂಟೇಜ್ ನಾವು ನೋಡ್ತಾ ಹೋದರೆ 60%ನಷ್ಟು ಇಂಧನವನ್ನು ಅಂದರೆ ಈ ಒಂದು ಆಯಿಲ್ ಸೋರ್ಸನ್ನು ನಾವು ಗಲ್ಫ್ ದೇಶಗಳಾದಂಥ ಕತಾರ್, UAE, ಸೌದಿ, ಕುವೈತ್ ಈ ರೀತಿಯಾದಂಥ ಗಲ್ಫ್ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಆದರೆ 40%ಅಷ್ಟು ನಾವು ನಮ್ಮ ದೇಶದಲ್ಲಿ ಅಂದರೆ ಡೊಮೆಸ್ಟಿಕಲಿನೇ ಇದನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಯಾವ ಒಂದು ಜಲಸಂಧಿ ಇಡೀ ವಿಶ್ವಕ್ಕೆ ಕಾಟ ಕೊಡ್ತಾ ಇದೆ, ಹಾರ್ಮೋಸ್ ಜಲಸಂಧಿ, ಇದರಿಂದ ಕೇವಲ 20% ಅಷ್ಟು ಮಾತ್ರವೇ ನಮ್ಮ ದೇಶಕ್ಕೆ ಬರುವಂಥದ್ದು ಅನ್ನುವಂಥ ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ನೆನ್ಪಿಟ್ಕೊಳ್ಬೇಕು, 20% ಅಷ್ಟು ಹಾರ್ಮೋಸ್ ಜಲಸಂಧಿಯಿಂದ ಮಾತ್ರವೇ ನಮಗೆ ಬರ್ತಾ ಇರುವಂಥ ಒಂದು ಇಂಧನ ಅಂದರೆ ಈ ಒಂದು ತೈಲ. ಇನ್ನು ಒಂದೇ ಪ್ರದೇಶದ ಮೇಲೆ ಅವಲಂಬನೆ ಆಗೋದನ್ನು ನಾವು ಕಡಿಮೆ ಮಾಡಿದ್ದೇವೆ. ಸೊ ಬೇರೆ ಬೇರೆ ದೇಶಗಳಿಂದ ಇಂಧನ ಆಮದು ಆಯ್ಕೆಗಳನ್ನು ವಿಸ್ತಾರ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಕೇವಲ ಗಲ್ಫ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಈ ದೇಶಗಳಿಗಷ್ಟೇ ನಾವು ಸೀಮಿತವಾಗದೆ ನಾರ್ವೆ, USA, ಕ್ಯಾನಡಾ, ಅಲ್ಜೀರಿಯಾ, ರಷ್ಯಾ ಇದೆಲ್ಲವೂ ಕೂಡ ನಮ್ಮ ಆಪ್ಷನ್ಸ್ ಆಗಿದ್ದಾವೆ. ಈ ದೇಶಗಳಿಂದ ಕೂಡ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ, ಗಲ್ಫ್ ದೇಶಗಳನ್ನು ಹೊರತುಪಡಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ದೇಶದಲ್ಲಿ ಅನಿಲ ಸಿಲಿಂಡರ್ ಉತ್ಪಾದನೆಯನ್ನು ಹೆಚ್ಚು ಮಾಡಲಾಗಿದೆ. ಅಂದರೆ ನಾರ್ಮಲ್ ಆಗಿ ನಮ್ಮ ದೇಶ ಎಷ್ಟು LPG ಸಿಲಿಂಡರ್ಗಳನ್ನು ಉತ್ಪಾದನೆ ಮಾಡ್ತಾ ಇತ್ತೋ ಕಳೆದ 5 ದಿನಗಳಲ್ಲಿ ಅದಕ್ಕಿಂತ ಸುಮಾರು 28% ಹೆಚ್ಚುವರಿ ಪ್ರೊಡಕ್ಷನನ್ನು ನಮ್ಮ ದೇಶ ಮಾಡಿದೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಇನ್ನು ಆಲ್ಟರ್ನೇಟಿವ್ ಸೋರ್ಸನ್ನು ಕೂಡ ಬಳಸ್ಕೊಳ್ಳಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ LPG ಹಾಗೂ ಗ್ಯಾಸ್ ಚಾನೆಲ್ಗಳ ಮೇಲೆ ಯಾವುದೇ ಥರದ ಪ್ರೆಷರ್ ಬೀಳಬಾರ್ದು. ಆ್ಯಂಡ್ ಎಲ್ಲ ಕಮರ್ಷಿಯಲ್ ಗ್ಯಾಸ್ಗಳಿಗೂ ಕೂಡ ಅಂದರೆ ಆ ಒಂದು ಗ್ಯಾಸನ್ನು ಯೂಸ್ ಮಾಡುವಂಥ ಇಂಡಸ್ಟ್ರಿಗಳು ಕೂಡ ಈ ಆಪ್ಷನನ್ನು ಅಳವಡಿಸ್ಕೊಂಡಂತಹ ಸಂದರ್ಭದಲ್ಲಿ ಆಗ ತಕ್ಕ ಮಟ್ಟಿಗೆ ಈ ಗ್ಯಾಸ್ ಸಮಸ್ಯೆ ನಮ್ಮ ದೇಶದಲ್ಲಿ ಸರಿ ಹೋಗುತ್ತೆ ಅಥವಾ ಪರಿಹಾರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಬುಕ್ಕಿಂಗ್ಗಳ ವಿಷಯಕ್ಕೆ ಬಂದರೆ ನಾವು ಈಗ ಸದ್ಯಕ್ಕೆ ಡೊಮೆಸ್ಟಿಕ್ ಗ್ಯಾಸ್ಗಳ ಬುಕ್ಕಿಂಗ್ ವಿಚಾರವನ್ನು ಮಾತಾಡ್ತಿರುವಂಥದ್ದು. 25 ದಿನಗಳಿಗೆ ಒಮ್ಮೆ ಬುಕ್ ಮಾಡುವಂಥ ಅವಕಾಶವನ್ನು ಸಿಟಿಯಲ್ಲಿರುವಂಥ ನಿವಾಸಿಗಳಿಗೆ ಕೇಂದ್ರ ಸರ್ಕಾರ ಕಲ್ಪಿಸಿದೆ ಹೊಸ ರೂಲ್ಸ್ ಪ್ರಕಾರ. ಇನ್ನು ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ 40 ದಿನಗಳಿಗೆ ಒಮ್ಮೆ ಅವರು ಬುಕ್ ಮಾಡುವಂಥ ಅವಕಾಶವನ್ನು ಪಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಅದರ ಜೊತೆಗೆ ಹಾಸ್ಪಿಟಲ್ ಆಗಿರ್ಬೋದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಇವು ಕೇಂದ್ರ ಸರ್ಕಾರದ ಅತ್ಯಂತ
ಪ್ರಮುಖವಾದಂಥ ಒಂದು ಪ್ರಿಯಾರಿಟಿ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಯಾವ ರೀತಿಯಾದಂಥ ಗ್ಯಾಸ್ ನೆಸೆಸಿಟಿ ಇದೆ, ಆ ಒಂದು ಬೇಡಿಕೆ ಇದೆ ಹಾಸ್ಪಿಟಲ್ಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಸೊ ಅದು ಪ್ರಿಯಾರಿಟಿ. ಸೊ ಅವರಿಗೆ ತ್ವರಿತವಾಗಿ ತಲುಪಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನಮ್ಮ ದೇಶದ ಸುತ್ತಮುತ್ತ ಇರುವಂಥ ನೆರೆಯ ದೇಶಗಳಿಗೆ ನಾವು ಕಂಪೇರ್ ಮಾಡಿದರೆ, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಎಲ್ಲ ದೇಶಗಳಿಗೆ ನಾವು ಹೋಲಿಸಿದರೆ ನಮ್ಮ ದೇಶದಲ್ಲಿ ಸ್ಥಿತಿ ನಮ್ಮ ಕಂಟ್ರೋಲಲ್ಲಿದೆ. ಆ ಪರಿಸ್ಥಿತಿಯನ್ನು ನಾವು ಸರಿಯಾಗಿ ನಿಭಾಯಿಸಿದ್ದೇವೆ ಅನ್ನುವಂಥ ಮಾತನ್ನು ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಈಗ 900 ಚಿಲ್ಲರೆ ಇದೆ ಪೆಟ್ರೋಲ್ ರೇಟ್, ಆದರೆ ಬೇರೆ ದೇಶಗಳಲ್ಲಿ ಈಗಾಗಲೇ 1500 ದಾಟಿದೆ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಏನು ಇಂಧನ ದಾಸ್ತಾನಿದ್ದು ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡಬೇಕಾದ ಪರಿಸ್ಥಿತಿ ಇಲ್ಲ ಅಂತ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ದೇಶ ಈ ಒಂದು ಕ್ರೈಸಿಸ್ ಏನಿದೆ, ಒಂದು ಜಾಗತಿಕ ಬಿಕ್ಕಟ್ಟು, ಇದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದೆ. ನಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಬೇಕಾಗುವಷ್ಟು ದಾಸ್ತಾನು ಇದೆ ಅಂತ ಕೂಡ ಮತ್ತೊಮ್ಮೆ ಅವರು ಪುನರುಚ್ಚರಿಸಿದ್ದಾರೆ. ಹಾಗಿದ್ರೂ ಕೂಡ, ಅಂದರೆ ಇಷ್ಟೆಲ್ಲ ಹೇಳಿದ್ರು ನಮ್ಮ ದೇಶದಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ, ಎಲ್ಲ ಸ್ಟಾಕ್ಗಳಿದ್ದಾವೆ ಅಂತ ಹೇಳಿದರೂ ಕೂಡ ಈ ಸಮಸ್ಯೆ ಯಾಕೆ ಕಾಡ್ತಾ ಇದೆ? ಹೋಟೆಲ್ಗಳು ಯಾಕೆ ಬಂದ್ ಮಾಡ್ತಿದ್ದಾವೆ? ರೆಸ್ಟೋರೆಂಟ್ಗಳು ಯಾಕೆ ಮುಚ್ತಾ ಇದ್ದಾವೆ? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅಂದರೆ ಹಾರ್ಮುಜ್ ಜಲಸಂಧಿಯಿಂದ ಬರುವಂತಹ 20% ಬಗ್ಗೆ ಅವರು ಉಲ್ಲೇಖ ಮಾಡಿದ್ರಲ್ಲ, ಆ 20% ಸಪ್ಲೈನೇ ಈಗ ಸದ್ಯಕ್ಕೆ ದೊಡ್ಡ ಮಟ್ಟದ ಏಟನ್ನು ಕೊಡ್ತಾ ಇರುವಂಥದ್ದು. ಅಂದರೆ ನಾವು ರೆಗ್ಯುಲರ್ ಆಗಿ ನೋಡಿದ್ರೆ 20% ಅಂಥ ದೊಡ್ಡ ಒಂದು ನಂಬರ್ ಅಲ್ಲ, ಆದರೆ ಗ್ಲೋಬಲಿ ನೋಡಿದ್ರೆ ಆ ಸಪ್ಲೈ ಚೈನನ್ನು ನಾವು ಗಮನಿಸಿದ್ರೆ ಆ 20% ಅನ್ನುವಂಥದ್ದು ಏನಿದೆ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ, ತುಂಬ ದೊಡ್ಡ ಮಟ್ಟಿಗೆ ಅದು ಪರಿಣಾಮ ಬೀರುತ್ತೆ. ಆ್ಯಂಡ್ ಆ ಪರಿಣಾಮ, ಆ ಎಫೆಕ್ಟನ್ನು ಇವತ್ತು ನಾವು ನೋಡ್ತಿರುವಂಥದ್ದು. ಅಥವಾ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಬರುವಂಥ ಇನ್ಯಾವುದೇ ಥರದ ಒಂದು ಕಮರ್ಷಿಯಲ್ ಅಂಗಡಿ ಆಗಿರ್ಬೋದು. ಸೊ ಆ ಒಂದು ಸಮಸ್ಯೆಯನ್ನು ಈಗ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹೊಡೆತ ಕೊಟ್ಟಿರುವಂಥದ್ದು ಅದೇ 20% ಸಪ್ಲೈ. ಆ್ಯಂಡ್ ಇದನ್ನು ನೋಡ್ತಾ ಇದ್ದರೆ ನಮಗೆ ಚಿಕ್ಕ ನಂಬರ್ ಥರ ಕಾಣಿಸ್ಬೋದು. ಆಗಲೇ ಹೇಳಿದಾಗೆ ಇದರ ಪರಿಣಾಮ ಗ್ಲೋಬಲಿ ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ. ತುಂಬ ದೊಡ್ಡ ಒಂದು ಪರಿಣಾಮವನ್ನು ಪ್ರತಿಯೊಂದು ದೇಶ ಕೂಡ ಎದುರಿಸ್ತಾ ಇರುವಂಥದ್ದು. ಸೊ ಈಗಿರುವಂಥ ಒಂದೇ ಒಂದು ದಾರಿ ಏನು ಅಂತಂದರೆ ಹಾರ್ಮುಜ್ ಜಲಸಂಧಿ ಓಪನ್ ಆಗುವಂಥದ್ದು. ಸೊ ಅದು ಆದಷ್ಟು ಬೇಗ ಆಗಲಿ. ಇರಾನ್ ತನ್ನ ಒಂದು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ಬೇರೆ ರಾಷ್ಟ್ರಗಳಿಗೆ ಒಂದು ರೀತಿಯಾಗಿ ಹೆಲ್ಪ್ ಮಾಡೋ ರೀತಿಯಲ್ಲಿ ಅದು ಯೋಚನೆ ಮಾಡಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಅದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ, ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.